ಈ ಮಧ್ಯೆ ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್. ಇತ್ತೀಚೆಗೆ ವಿ ಸ್ಪೋಕ್ ಅಬೌಟ್ ಕ್ಯಾನ್ಸರಿಗೆ ರೆಮಿಡಿ ಬಂದ್ಬಿಡ್ತು ಅಂತ ಕೇಳಿದ್ವಲ್ಲ ನ್ಯೂಸು. ಏನದು, ವಾಟ್ ಇಸ್ ದ ರಿಯಾಲಿಟಿ ಆಫ್ ಇಟ್? ಕ್ಯಾನ್ಸರ್ಗೆ ರೆಮಿಡಿ 100% ರೆಮಿಡಿ ಅನ್ನೋದು ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ಕ್ಯಾನ್ಸರ್, ಯಾವ ಥರ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಒಂದು ಕ್ಯಾನ್ಸರ್ನ ತೊಗೊಂಡು ಹೇಳಿದ್ನಲ್ಲ, ಕ್ಯಾನ್ಸರ್ ಅನ್ನೋದು ಜಸ್ಟ್ ಎ ವರ್ಡ್. ಒಂದೊಂದು ಪಾರ್ಟಲ್ಲೂ ಕ್ಯಾನ್ಸರ್ ಆಗ್ಬೋದು. ಮತ್ತು ಆ ಕ್ಯಾನ್ಸರಲ್ಲೂ ಈಗ ನಾನು ನಿಮಗೆ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಟೈಪಲ್ಲಿ ಇಷ್ಟು ಕ್ಯಾನ್ಸರ್ ಇದೆ ಅಂತ ಈಗ ಜಸ್ಟ್ ಹೇಳಿದೆ ನಾನು ನಿಮಗೆ. ಸೊ ಒಂದೊಂದು ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಸೊ 100% ಕ್ಯಾನ್ಸರ್ಗೆ ರೆಮಿಡಿ ಅನ್ನೋದು ಇದುವರೆಗೂ ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ದ ಕ್ಯಾನ್ಸರ್. ಕೆಲವು ಕ್ಯಾನ್ಸರ್ 100% ರೆಮಿಡಿ ಇರುತ್ತೆ. ದೇರ್ ಆರ್ ಗುಡ್ ಬ್ಲಡ್ ಕ್ಯಾನ್ಸರ್ಸ್ ವೇರ್ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಥೈರಾಯ್ಡ್ ಹ್ಯಾಸ್ ವೆರಿ ಗುಡ್ ಔಟ್ಕಮ್, ಬ್ರೆಸ್ಟ್ ಹ್ಯಾಸ್ ವೆರಿ ಗುಡ್ ಔಟ್ಕಮ್, ಬೋನ್ ಕ್ಯಾನ್ಸರ್ಸ್ ಡಿಟೆಕ್ಟೆಡ್ ಅರ್ಲಿ ಹ್ಯಾಸ್ ವೆರಿ ಗುಡ್ ಔಟ್ಕಮ್. ಥೈರಾಯ್ಡು and bone and soft tissue cancers. So yes. These are all a very good outcome. Main thing ಏನಂತಂದರೆ ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವತ್ತು ತುಂಬ ಆಟಾಡ್ಸೋ ಕ್ಯಾನ್ಸರ್ ಯಾವುದು? ತುಂಬ ಆಟಾಡ್ಸೋ ಕ್ಯಾನ್ಸರ್ಸ್ ಅಂತಂದರೆ ಈಗ ನಾವು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮತ್ತು ಇನ್ನೊಂದು ಲಂಗ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸಿಮ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ಕ್ಯಾನ್ಸರ್ಸು ಬೇರೆ ಕಡೆ ಹರಡ್ಬಿಟ್ಟಿರುತ್ತೆ. ಯಾಕೆಂದರೆ ಲಂಗ್ ಇಸ್ ಅ ವೆರಿ ಬಿಗ್ ಆರ್ಗನ್, ಸ್ಪಾಂಜ್ ಥರ. ಸೊ ಅದರಲ್ಲಿ ಸಿಮ್ಟಮ್ಸ್ ಬರಬೇಕು ಅಂದರೆ ಕ್ಯಾನ್ಸರ್ ತುಂಬ ದೊಡ್ಡದಾಗಬೇಕು. ಅಷ್ಟೊತ್ತರಲ್ಲಿ ಕ್ಯಾನ್ಸರ್ ಬೇರೆ ಕಡೆ ಹರಡ್ಬಿಟ್ಟಿರುತ್ತೆ. ಸೊ ನಾವು ಈ ಕೆಲವು ಕ್ಯಾನ್ಸರಲ್ಲಿ ನಾವು ಡಿಟೆಕ್ಟ್ ಆದಾಗಲೇ ಸ್ಟೇಜ್ 4 ಡಿಟೆಕ್ಟ್ ಮಾಡಿರ್ತೀವಿ. ಸೊ ಅಂಥದ್ರಲ್ಲಿ ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್, ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೋವಿಡ್ ಟೈಮಲ್ಲಿ ಬಿಕಾಸ್ ಎಲ್ಲರಿಗೂ CT ಸ್ಕ್ಯಾನ್ ಮಾಡ್ತಾ ಇದ್ವಲ್ಲ ಕೋವಿಡ್ಗೋಸ್ಕರ, ಎಷ್ಟು ಅರ್ಲಿ ಲಂಗ್ ಕ್ಯಾನ್ಸರ್ಸ್ ಡಿಟೆಕ್ಟ್ ಆಗಿದೆ ಅಂತಂತಂದರೆ ಎಲ್ಲರೂ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಆಗಿದೆ. ಜಸ್ಟ್ ಬಿಕಾಸ್ CT ಸ್ಕ್ಯಾನ್ ಮಾಡ್ತಾ ಇದ್ವಿ ಫಾರ್ ಕೋವಿಡ್, ಏನೋ ಒಂದು ಸಣ್ಣ ಮಾಸ್ ಕಾಣ್ತಿತ್ತು, ಅವ್ರಿಗೇನೋ ಸಿಮ್ಟಮ್ಸೇ ಇರ್ತಿರಲಿಲ್ಲ. ಅದನ್ನ ಬಯಾಪ್ಸಿ ಮಾಡಿದರೆ ಲಂಗ್ ಕ್ಯಾನ್ಸರ್. ಸೊ ಆ ಥರ ಅರ್ಲಿ ಸ್ಟೇಜ್ ಲಂಗ್ ಕ್ಯಾನ್ಸರ್ ಸಿಗೋದು ತುಂಬ ಕಡಿಮೆ. ಸೊ ಬಿಕಾಸ್ ಆಫ್ ಕೋವಿಡ್ ನಾವು CT ಸ್ಕ್ಯಾನ್ ಮಾಡಿದ್ರಿಂದ ಅರ್ಲಿ ಲಂಗ್ ಕ್ಯಾನ್ಸರ್ಸ್ ಪಿಕಪ್ ಆಗಿ ಆ್ಯಂಡ್ ದೋಸ್ ಪೇಷಂಟ್ಸ್ ಹ್ಯಾಡ್ ಎಕ್ಸಲೆಂಟ್ ಔಟ್ಕಮ್. Now I'm going to be selfish and ask few questions. ಯಾವ ಲಂಗ್ ಕ್ಯಾನ್ಸರ್ಸ್ಗೆ ಅರ್ಲಿ ಸಿಮ್ಟಮ್ಸ್ ಬೇಗ ಹಿಡಿಯೋದಕ್ಕೆ ನಾನು ಏನೇನು ಟೆಸ್ಟ್ ಮಾಡಿಸ್ಬೇಕು? ಫಸ್ಟು ಲಂಗ್ಸಿಂದನೇ ಶುರು ಮಾಡ್ತೀನಿ. ಲಂಗ್ ಕ್ಯಾನ್ಸರ್ಗೆ ಸೊ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇದೆ. ಸೊ ದಿ ಸ್ಕ್ರೀನಿಂಗ್ ಟೆಸ್ಟಲ್ಲಿ ನೀವು ಹೇಳೋ ಥರ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ಲಂಗಿಗೆ ದ ಮೋಸ್ಟ್ ಕಾಮನ್ ಇಸ್ ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಲೋ ಡೋಸ್ CT ಸ್ಕ್ಯಾನಿಂಗ್ ಅಂದರೆ ಇದರಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ ತುಂಬ ಕಡಿಮೆ ಇರುತ್ತೆ. ಸೊ ರೇಡಿಯೇಷನ್ ಎಕ್ಸ್ಪೋಜರ್ ಕಡಿಮೆ ಇಟ್ಕೊಂಡು ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ರೇಡಿಯೇಷನಿಂದ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಬಾಡಿಗೆ. ನಾರ್ಮಲ್ CT ಸ್ಕ್ಯಾನ್ಗಿಂತ ತುಂಬ ಕಡಿಮೆ ಡೋಸ್ ಇರುತ್ತೆ. ಸೊ ಇದರಿಂದ ಅರ್ಲಿ ಲೀಷನ್ಸ್ ಇದ್ದರೆ ಪಿಕಪ್ ಮಾಡ್ಬೋದು ನಾವು. ಇದು ಕಾಸ್ಟ್ ಎಫೆಕ್ಟಿವ್? ಎಸ್, ವೆರಿ ಮಚ್. ಎಷ್ಟು ಆಗ್ಬೋದು? ಬಿಕಾಸ್ ನಾನು ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋದಿಲ್ಲ, ಸೊ ಐ ಡೋಂಟ್ ನೋ ಮಚ್ ಅಬೌಟ್ ದ ಪ್ರೈಸಿಂಗ್, ಬಟ್ ಇಟ್ಸ್ ರಿಯಲಿ ಕಾಸ್ಟ್ ಎಫೆಕ್ಟಿವ್. ನೆಕ್ಸ್ಟು ಬೋನ್ ಆ್ಯಂಡ್ ಟಿಶ್ಯೂ. ಅನ್ಫಾರ್ಚುನೇಟ್ಲಿ ನಾನು ಪ್ರಾಕ್ಟೀಸ್ ಮಾಡೋವಂಥ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಓಕೆ, ಸೊ ಸಿಮ್ಟಮ್ಸ್ ಬಂದಾದಮೇಲೆ ನಾವು ಅದನ್ನು ತೋರಿಸ್ಕೊಂಡು ಡಿಟೆಕ್ಟ್ ಮಾಡಬೇಕು. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಇದೆ, ಟೆಸ್ಟ್ಸ್ಗಳಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಇದಕ್ಕೇನು ದುಡ್ಡು ಬೇಕಾಗಿಲ್ಲ. ಸೊ ನೀವು ಮಿರರ್ ಮುಂದೆ ನಿಂತ್ಕೊಂಡು ರೆಗ್ಯುಲರ್ ಆಗಿ ನಿಮ್ಮ ಬ್ರೆಸ್ಟ್ನ ಪ್ಯಾಲ್ಪೇಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಇಟ್ ಫೀಲ್ಸ್ ಅಂತ. ಸೊ ಎನಿ ಚೇಂಜಸ್ ಇದ್ದರೆ ಈಸಿ ಟು ಪಿಕಪ್. 6 ತಿಂಗಳಿಗೆ ಎದ್ದು ಒಂದು ಸಲ ಪ್ಯಾಲ್ಪೇಟ್ ಮಾಡಿದರೆ ಗೊತ್ತಾಗೋದಿಲ್ಲ. ಸೊ ರೆಗ್ಯುಲರಾಗಿ ನೀವು ಬ್ರೆಸ್ಟ್ನ ನಿಮ್ಮ ಟಿಶ್ಯೂನ ಫೀಲ್ ಮಾಡ್ತಾಯಿದ್ರೆ ಅದರಲ್ಲಿ ಏನೇ ಚೇಂಜು, ಏನೇ ಒಂದು ಗಂಟು ಅಥವಾ ಏನೇ ಒಂದು ಥಿಕ್ನೆಸ್ ಏನೇ ಬಂತು ಅಂದರೆ ನಿಮಗೆ ಈಸಿಯಾಗಿ ಪಿಕಪ್ ಆಗುತ್ತೆ. ಮಾಡ್ತಾನೆ ಇರಬೇಕು. ಸೊ ಇಟ್ಸ್ ಜಸ್ಟ್ ರೆಗ್ಯುಲರ್ ಆಗಿ ನೀವು ಬೆಳಗ್ಗೆ ರೆಡಿ ಆಗಬೇಕಾದ್ರೆ ಸೊ ಜಸ್ಟ್ ಯು ನೀಡ್ ಟು ಫೀಲ್ ದ ಬ್ರೆಸ್ಟ್ ಆ್ಯಂಡ್ ಸಿ ಅದರ್ಸ್ ಎನಿ ಅಬ್ನಾರ್ಮಲ್. ಇಟ್ ಹಾರ್ಡ್ಲಿ ಟೇಕ್ಸ್ 2 seconds. ಸೊ ಅಂಡರ್ ಆರ್ಮ್ಸ್, ಯುವರ್ ಬ್ರೆಸ್ಟ್ ಏರಿಯಾ ಅಷ್ಟೇ ಅಲ್ವಾ? ಹೌದು. ಥ್ಯಾಂಕ್ ಯು. ನಾವು ಥೈರಾಯ್ಡ್, ಆ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಏನಿದೆ? ಸೊ ಥೈರಾಯ್ಡ್ಗೆ ಅಟ್ ಪ್ರೆಸೆಂಟ್ ಅಗೇನ್ ಏನು ಸ್ಕ್ರೀನಿಂಗ್ ಇಲ್ಲ. ಬಟ್ ಥೈರಾಯ್ಡ್ ಏನಂತಂದರೆ ಯೂಶಲಿ ಕತ್ತು ಮುಂದೆ ಇರೋದ್ರಿಂದ ಏನೇ ಸ್ವೆಲ್ಲಿಂಗ್ ಆದರೂ ಬೇಗ ಪಿಕಪ್ ಆಗಿಬಿಡುತ್ತೆ. ಸೊ ದಟ್ ಈಸ್ ನೋಡ್ಕೊಂಡಿರ್ಬೇಕು. ಎಸ್. ಓಕೆ, ವಾಟ್ ಆರ್ ದ ವಾರ್ನಿಂಗ್ ಸಿಮ್ಟಮ್ಸ್ ಯಾವುದರಲ್ಲಿ? ಸೊ ಥೈರಾಯ್ಡಲ್ಲಿ ವಾರ್ನಿಂಗ್ ಸಿಮ್ಟಮ್ಸ್ ಅಂದರೆ ಮೇಯ್ನ್ ಅದು ಇದರಲ್ಲೂ ಪೇಯ್ನ್ ತುಂಬ ಲೇಟಾಗಿ ಪ್ರೊಡ್ಯೂಸ್ ಆಗೋದು. ಬಟ್ ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಅಂದರೆ ಸ್ವೆಲ್ಲಿಂಗ್. ಸೊ ಕತ್ತಲ್ಲಿ ಊತ ಬರ್ತಿದೆ ಅಂತಂತಂದರೆ ಐ ಥಿಂಕ್ ದಟ್ಸ್ ಅ ವಾರ್ನಿಂಗ್ ಸಿಮ್ಟಮ್.
ನೆಕ್ಸ್ಟ್ ಇಸ್ ಲುಕೇಮಿಯಾ ವಿಚ್ ಇಸ್ ಬ್ಲಡ್ ಕ್ಯಾನ್ಸರ್. ಅದಕ್ಕೆ ವೆರಿ ಡಿಫಿಕಲ್ಟ್. ವಿ ಡೋಂಟ್ ಹ್ಯಾವ್ ಎನಿ ಸ್ಕ್ರೀನಿಂಗ್ ಟೆಸ್ಟ್. ಅಗೈನ್ ರೆಗ್ಯುಲರ್ ಬ್ಲಡ್ ಟೆಸ್ಟ್ ಮಾಡಿಸ್ತೀವಲ್ಲ, ಸೊ ಅದರಲ್ಲಿ ಸಮ್ ಟೈಮ್ ವಿ ಕ್ಯಾನ್ ಪಿಕ್ ಅಪ್ ದಿಸ್ ಬ್ಲಡ್ ಕ್ಯಾನ್ಸರ್ಸ್. ಸೊ ಅದಕ್ಕೆ ಇದು ಏನು ತೋರಿಸುತ್ತೆ ಬ್ಲಡ್ ಟೆಸ್ಟ್ ಅಲ್ಲಿ? ಸೊ ಬ್ಲಡ್ ಕೌಂಟ್ಸ್ ಚೇಂಜ್ ಆಗಿರುತ್ತೆ. ಯಾವ್ದು ಬ್ಲಡ್ ಕೌಂಟ್ಸ್ WBC? ಓಕೆ. ಸೊ HB ಚೇಂಜ್ ಆಗಿರ್ಬೋದು, ಸೊ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಡಿಫರ್ ಆಗಿರ್ಬೋದು. ಸೊ ಕಮ್ಮಿ ಆದಷ್ಟು ಪ್ರಾಬ್ಲಮ್ಮು. ಸರಿ. ಸೊ ಕಮ್ಮಿ ಆದರೆ ಅಂತಲ್ಲ, ಸೊ ಕೆಲವು ಕಂಡೀಷನಲ್ಲಿ ಕಡಿಮೆ ಆಗುತ್ತೆ, ಕೆಲವು ಕಂಡೀಷನಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ತೋರಿಸುತ್ತೆ ದೇರ್ ಇಸ್ ಸಮ್ ಅಬ್ನಾರ್ಮಾಲಿಟಿ ಅಂತ. ಸೊ ಅದಿದ್ದಾಗ ವಿ ನೀಡ್ ಟು ಫರ್ದರ್ ವರ್ಕಪ್. ಸೊ ರೆಗ್ಯುಲರ್ ಹೆಲ್ತ್ ಎಕ್ಸಾಮಿನೇಷನ್ ಆರ್ ಹೆಲ್ತ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್.